ಅಲ್ವಾ? ನೀವು ಗುರುವಿಗೆ ಶರಣಾಗಿದ್ದೀರಾ, ಸರಿನಪ್ಪ. ಯಾರೂ ನಿಮಗೆ ಗುರುಗಳು ಸಿಗಲಿಲ್ಲ ಅಂದಾಗ ನಿಮ್ಮ ಅರಿವೇ ನಿಮಗೆ ಗುರುವಾಗಬೇಕು. ನಿಮ್ಮ ಅರಿವೇ ನಿಮಗೆ ಗುರು ಅಲ್ವಾ? ಎಷ್ಟೋ ಸಾರಿ ಗುರುಗಳೂ ಭ್ರಷ್ಟರಾಗಿಬಿಡ್ತಾರೆ. ಗುರುಗಳೂ ಕೂಡ ನಿಮ್ಮ ಬದುಕಿಗೆ ಕೆಲವೊಮ್ಮೆ ತಪ್ಪು ಸಲಹೆಯನ್ನು ಕೊಟ್ಟು ನಿಮ್ಮ ಜೀವನವನ್ನು ನರಕಯಾತನೆಗೆ ತಳ್ಳಿಬಿಡ್ತಾರೆ. ನೋಡಿ, ಏನೇ ಗುರು ಅಂದರೂ ಕೂಡ ನೀವು ಅವರಿಂದ ವಿಚಾರಗಳನ್ನು ತಗೊಳ್ಳಿ, ಅವರಿಗೆ ಶರಣಾಗಿ. ಆದರೆ ಅವರಿಂದ ತೆಗೆದುಕೊಂಡ ವಿಚಾರಗಳನ್ನು ಕೂಡ ನೀವು ಪರಾಮರ್ಶೆ ಮಾಡಿ. ಯಾಕೆ? ಗುರು ನಿಮಗೆ ಲೋಕಯುತವಾದ ಅಥವಾ ಸಾರ್ವತ್ರಿಕವಾದ ಯಾವುದೋ ಸತ್ಯವನ್ನು ಹೇಳಿರ್ಬೋದು, ಆದರೆ ಆ ಸತ್ಯವನ್ನು ಅಳವಡಿಸಿಕೊಳ್ಳುವ ಸ್ಥಿತಿಯಲ್ಲಿ ನೀವಿಲ್ಲದೆ ಇರ್ಬೋದು. ಅಯ್ಯೋ, ಗುರುಗಳು ಹಂಗೆ ಹೇಳಿದ್ರು, ಆದರೆ ನನ್ನ ಬದುಕು ಹಿಂಗಿದೆಯಲ್ಲಪ್ಪ, ಹಂಗಾದ್ರೆ ಆ ಗುರುಗಳು ತಪ್ಪ? ಇಲ್ಲ. ಸತ್ಯವನ್ನು ಪಡ್ಕೊಳ್ಳಿ ಅಥವಾ ಸತ್ಯವನ್ನು ಗುರುಗಳಿಂದ ಸ್ವೀಕರಿಸಿ, ಅದನ್ನು ಮನನ ಮಾಡಿಕೊಳ್ಳಿ, ಅದನ್ನು ಗ್ರಹಿಸಿ. ಆದರೆ ನಿಮ್ಮ ಸ್ಥಿತಿಗೆ ತಕ್ಕಂತೆ ನೀವು ಅದನ್ನು ಯಾವಾಗ, ಎಲ್ಲಿ, ಹೇಗೆ ಅಳವಡಿಸ್ಕೊಳ್ಬೇಕು ಹಾಗೆ ಅಳವಡಿಸ್ಕೊಳ್ಬೇಕು. ಅಂದರೆ ಲೋಕದಲ್ಲಿ ಗುರುಗಳೂ ಕೂಡ ಸ್ವಾರ್ಥಿಗಳಾಗಿ ತಿಳಿದವರು. ಅದರಲ್ಲೂ ಜ್ಯೋತಿಷ್ಯ ಅಂತ ಬಂದಾಗ ಅಲ್ಲಿ ಕೆಲವರು ಮಾಡ್ತಿರೋ ಎಡವಟ್ಟುಗಳಿಂದ ಒಂದಿಡೀ ನಮ್ಮ ಸನಾತನ ಧರ್ಮದ ಮೂಲ ಆಶಯಗಳ ಮೇಲೆ ಪೆಟ್ಟು ಬೀಳ್ತಾ ಇದೆ. ಇವತ್ತು ಪಾಪ ಒಬ್ಬರು ಕೌನ್ಸಿಲಿಂಗ್ ಬಂದಿದ್ದರು. ಅವರು ಹೇಳ್ತಾ ಇದ್ರು, ಗುರುಗಳೇ, ನನ್ನ ಹೆಂಡತಿ ಈಗ ಭಾಳ ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಹೊರಗಡೆ ಗಾರ್ಮೆಂಟ್ಸ್ಗೆ ಅಂತ ಕೆಲಸಕ್ಕೆ ಕಳಿಸ್ದೆ, ಅಥವಾ ಅವರೇ ಹೋದರು. ಅಲ್ಲಿ ಯಾರೋ ಒಬ್ಬ ತಮಿಳು ವ್ಯಕ್ತಿಯ ಜೊತೆ ಸಂಬಂಧ ಇಟ್ಕೊಂಡು ನನ್ನ ಜೀವನ ಹಾಳು ಮಾಡಿಬಿಟ್ಲು, ಅಥವಾ ಆತನ ಜೊತೆ ಓಡೋಗಿ ಮದುವೆನೇ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದು ಈ ಹೊರಗಡೆ ಕೆಲ್ಸಕ್ಕೆ ಹೋದ್ರಲ್ವ, ಅಲ್ಲಿ ಆತ ಪರಿಚಯ ಆಗಿದ್ದಾನೆ. ಅಲ್ಲಿ ಅವ್ರ ನಡುವೆ ಪ್ರೇಮಾಂಕುರವಾಗಿದೆ, ಪ್ರೀತಿಯಾಗಿದೆ. ಅದಲ್ಲದೆ ಈ ಹೆಣ್ಣು ಯಾರಿದ್ದಾಳಲ್ವ, ಆಕೆಗೆ ಒಳ್ಳೆ ಗಂಡ, ಒಳ್ಳೆ ಮಗು ಇದೆ ಕೂಡ. ಅದನ್ನು ತ್ಯಜಿಸಿ ಆತನ ಹಿಂದೆ ಓಡೋಗಿ ಮದುವೆ ಆಗಿದ್ದಾಳೆ. ಆಕೆ ನಾನು ಬರಲ್ಲ ಅಂತ, ಇವರು ಮಗುಗೋಸ್ಕರನಾದರೂ ಬಾ ಅಂತ. ಇಲ್ಲ, ಬರಲ್ಲ. ಅಂದರೆ ಒಂದು ಮಗುವನ್ನೂ ಕೂಡ ನನಗೆ ಬೇಡ ಅಂತ ಹೇಳೋ ಒಂದು ತಾಯಿ ಇದ್ದಾಳಲ್ಲ. ಆಯ್ತಪ್ಪ, ನನ್ನ ಗಂಡ ಯಾಕೂ ಸರಿ ಇಲ್ಲ, ನನ್ನ ಗಂಡ ಕ್ರೂರಿ, ಅಥವಾ ಆತ ಕುಡುಕ, ಆತ ಮನೆಗೆ ಸರಿಗೆ ಬರಲ್ಲ, ಅಥವಾ ಆತ ನನಗೆ ಸಂತೋಷ, ಸುಖ, ನೆಮ್ಮದಿಯನ್ನು ಕೊಡಲ್ಲ, ಅಥವಾ ಆತ ಪರಸ್ತ್ರೀ ಮೋಹವನ್ನು ಬೆಳೆಸಿಕೊಂಡು ನನಗೆ ಮೋಸ ಮಾಡುತ್ತಿದ್ದಾನೆ, ಇಂಥದ್ದೇನೋ ಆರೋಪಗಳಿದ್ವಾ, ಅದು ಸರಿ ಆಯಿತು, ಅದಕ್ಕೆ ಬೇರೆ ಲೆಕ್ಕ. ಆದರೆ ಏನೂ ಇಲ್ಲ, ನನಗಲ್ಲಿ ಅವನು ಇಷ್ಟವಾಗಿದ್ದಾನೆ, ನನಗೆ ಮಗುನೂ ಬೇಡ, ಗಂಡನೂ ಬೇಡ. ಅಂದರೆ ಒಂದು ತಾಯಿ ಸ್ಥಾನದಲ್ಲಿರೋಳು, ಒಂದು ಮಗುವನ್ನು ಹೆತ್ತಿರುವ ಆ ತಾಯಿ ತನ್ನ ಹೊರಗಿನ ಪರಪುರುಷನ ಮೇಲಿನ ಆಸೆಗೋಸ್ಕರ ಗಂಡನನ್ನು ಜೊತೆಗೆ ಏನೋ ಒಂದು 6-7 ವರ್ಷದ ಮಗು ಇರಬೇಕು, ಅದನ್ನೂ ಬಿಟ್ಟು ಹೋಗಿ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಆಯಿತು, ಪಾಪ ಅವರು ಬಂದು ಹೇಳ್ಕೊಂಡ್ರು. ನಾನು ಅವರಿಗೆ ಲೈವಲ್ಲೂ ಪಾಪ ಮಾತಾಡಿದರು, ಕೌನ್ಸಿಲಿಂಗ್ ಕೂಡ ಬಂದಿದ್ದರು. ಇಲ್ಲ, ನಾನೀಗ ಆಕೆಯನ್ನು ಬಿಟ್ಟು ನನ್ನ ಪಾಡಿ ಗುರುಗಳೇ ನಿಮ್ಮ ಮಾತು ಕೇಳಿಕೊಂಡು ನಾನು ಆ ಮಗುವನ್ನು ನನ್ನ ಅಪ್ಪ ಅಮ್ಮ ನೋಡ್ಕೊಳ್ತಿದ್ದಾರೆ, ನಾನು ಬೆಂಗಳೂರಲ್ಲಿ ದುಡಿಮೆ ಮಾಡ್ತಿದ್ದೀನಿ. ಈಗ ಇನ್ನೊಂದು ಮದುವೆ ಅಂತ, ಈಗ ಆಕೆಯನ್ನು ಓಡೋದ್ಲು, ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ತಿದ್ದಾಳೆ ಎಂದುಕೋ. ಈಗ ನಿನ್ನ ಕತೆ ಏನಪ್ಪ, ಮದುವೆ ಆಗಬೇಕು. ಅವರು ಒಂದು ಮಾತು ಹೇಳಿದ್ರು, ಹಂಗೆ ಮಾತಾಡ್ತಾ, ಗುರುಗಳೇ, ನಾನು ತಪ್ಪೋ ಸರಿನೋ, ಯಾರೋ ಒಬ್ಬ ಜ್ಯೋತಿಷಿ ಹತ್ರ ಹೋಗಿದ್ದೆ, ನನ್ನ ಜನ್ಮಜಾತಕವನ್ನು ಕೊಟ್ಟು ಅವರು ಹೇಳಿದ್ರು, ನೋಡಪ್ಪ, ನಿನಗೆ ಮದುವೆ ಆಗೋ ಯೋಗವೇ ಇಲ್ಲ, ಇದಾದ ಮೇಲೆ ನೀನು ಇನ್ನೊಂದು ಮದುವೆ ಆಗ್ಲಿಕ್ಕೆ ನಿನಗೆ ಯೋಗವೇ ಇಲ್ಲ. ಆದರೆ ನೀನು ಒಂದು 50,000 ಕೊಟ್ಟರೆ ಒಂದು ಪೂಜೆ ಮಾಡಿಸ್ತೀನಿ, ಆಮೇಲೆ ನಿನಗೊಂದು ಯೋಗ ಬರುತ್ತೆ ಅಂತ. ಆತ ಪುಣ್ಯಾತ್ಮ, ನೀನೊಂದು 50,000 ಕೊಟ್ಟರೆ ನಿನಗೆ ಮದುವೆ ಯೋಗ ಬರೋ ಥರ ನಾನು ಮಾಡ್ತೀನಿ ಅಂತ. ಏನು ಸೃಷ್ಟಿಕರ್ತ ಬ್ರಹ್ಮನು ಹಿಂಗೆ ಹೇಳಲ್ಲ. ಆಗಲ್ಲ ಅಂದ್ರೆ ಆಗಲ್ಲ, ಆಗುತ್ತೆ ಅಂದರೆ ಆಗುತ್ತೆ. ಈ ಮಾತಿಗೆ ಹೇಳಬೇಕು ಗುರುಗಳು, ನೋಡಪ್ಪ, ಅದು ಮಾಡಬೇಡ ಗಣೆ, ಅದು ಒಳ್ಳೇದಲ್ಲ. ಗುರುಗಳೇ, ಒಂಚೂರು ದುಡ್ಡು ಕೊಡ್ತೀನಿ. ಹೌದಾ, ಸರಿ ಗಣಪ, ಆಯಿತು, ಏನು ಮಾಡ್ಬೋದು. ಅಂದರೆ ಒಬ್ಬ ಗುರು ದುಡ್ಡಿಗೋಸ್ಕರ ತನ್ನ ಧರ್ಮನಿಷ್ಠೆಯನ್ನು, ಧರ್ಮ ಸಂದೇಶಗಳನ್ನು ಅವನಿಗೆ ಬೇಕಾದಂಗೆ ಬದಲಿಸ್ತಾನೆ ಅಂದರೆ ಅಂತಹ ಗುರುಗಳು ನಿಮಗೆ ಶಾಪವಾಗುತ್ತಾರೆ. ನನ್ನ ಬದುಕಲ್ಲಿ ನಾನು ಇದನ್ನಂತೂ ಪಾಲನೆ ಮಾಡ್ತಿದ್ದೆ, ಆಗಲ್ಲ ಅಂದರೆ ಆಗಲ್ಲ, ಕಣೆಯ, ಹೋಗಯ್ಯ, ನೀನು ಒಳ್ಳೇದಾಗಲಿ, ಆಯಿತು. ಅಲ್ಲಿ ಹಣ ಅಥವಾ ಯಾವಾಗ ಜ್ಞಾನ ಅಥವಾ ಧರ್ಮ ಸಂದೇಶ ಅಥವಾ 4 ಜನಕ್ಕೆ ಒಳ್ಳೇದು ಹೇಳಬೇಕು ಅನ್ನೋ ಈ ಬುದ್ಧಿ ವ್ಯವಹಾರಕ್ಕೆ
ಸೀಮಿತವಾಗಿಬಿಡುತ್ತೆ, ಅಥವಾ ಆ ಜ್ಞಾನ ವ್ಯವಹಾರದಲ್ಲಿ ಮಿಲನವಾಗಿಬಿಡುತ್ತೆ. ಜ್ಞಾನ ವ್ಯವಹಾರವಾಗುತ್ತೆ, ಜ್ಞಾನ ಇನ್ನೊಬ್ಬರ ಬದುಕನ್ನು ಹಾಳು ಮಾಡಲಿಕ್ಕೆ ಶುರು ಮಾಡುತ್ತೆ. ಅಥವಾ ದುಡ್ಡು ದುಡಿಬೇಕು ಅಂತ ಒಬ್ಬ ಜ್ಞಾನಿಗೆ ಹುಚ್ಚಿ ಹಿಡಿದು ಬಿಟ್ರೆ ಆ ಜ್ಞಾನಿಯಿಂದ ಆಗೋ ಎಡವಟ್ಟುಗಳು ಒಂದೊಂದಲ್ಲ ಅಲ್ವಾ? ಹಾಗೆ ಪಾಪ ಅವರು ಹೇಳ್ತಾ ಇದ್ರು, ಹಿಂಗೆ ಒಬ್ಬ ಜ್ಯೋತಿಷಿ ಹತ್ರ ಹೋಗಿದ್ದೆ, ನೋಡಪ್ಪ ನಿನಗೆ 2ನೇ ಮದುವೆ ಯೋಗ ಇಲ್ಲ ಅಂತ ಹೇಳಿದ್ರು. ಆಯ್ತು ಇನ್ನೇನಪ್ಪ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿ ಇನ್ನೊಂದು ಮಾತು ಹೇಳಿದ್ರು, ನೀನೊಂದು 50,000 ಕೊಟ್ಟರೆ ಒಂದು ಪೂಜೆ ಮಾಡ್ತೀನಿ, ಅದರಿಂದ ನಿನಗೊಂದು ಯೋಗ ಬರುತ್ತೆ ಅಂತ. ನಾನು ಹೇಳಿದೆ, ನೋಡಪ್ಪ ಈಗ ಈಗ ಈ ವ್ಯಕ್ತಿಗೆ 30 ವರ್ಷ, 31-30 ಇರಬೇಕು. ನೋಡಪ್ಪ ನೀನು ಮದುವೆ ಆಗಯ್ಯ, ಪಾಪ ಮಗು ಇನ್ನೂ 5-6 ವರ್ಷ ಚಿಕ್ಕ ಮಗು. ಆ ಮಗು ಚಿಕ್ಕದಿದ್ದಾಗಲೇ ಮತ್ತೆ ಈಕೆ ಓಡೋಗಿದ್ದಾಳೆ, ನಿನಗೂ 30 ವರ್ಷ. ಅಪ್ಪ ಅಮ್ಮ ಕೂಡ ಅವಳನ್ನು ಬಿಟ್ಟುಬಿಡು, ನಾವು ಬೇರೆ ಮದುವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಹೌದಲ್ಲ? ನೀನು ಮದುವೆ ಆಗು. ಈ ಮಗುವನ್ನು ತನ್ನ ಮಗು ಅಂದುಕೊಳ್ಳುವ ಒಂದು ಬಡ ಹೆಣ್ಣುಮಗಳು ಅಥವಾ ಏನೋ ಗಂಡ ಬಿಟ್ಟು ಹೋಗಿರೋ ಒಂದು ಹೆಣ್ಣುಮಗಳಿಗೆ ಯಾವುದೋ ಒಂದೊಳ್ಳೆ ರೀತಿಯಲ್ಲಿ ನೀನು ಇನ್ನೊಂದು ಹೆಣ್ಣಿಗೆ ಬಾಳ ಕೊಡು, ಅಥವಾ ಇನ್ನೊಂದು ಹೆಣ್ಣು ನಿನ್ನ ಬದುಕನ್ನು ಬಂದು ಬಂಗಾರವಾಗಿಸ್ಲಿ, ನೀನು ಪ್ರಯತ್ನ ಮಾಡು, ಮದುವೆ ಆಗು, ಏನು ತೊಂದರೆ ಇಲ್ಲ ಅಲ್ವಾ? ಇದನ್ನು ಹೇಳಲಿಕ್ಕೆ ಜ್ಞಾನವೇ ಬೇಕಾಗಿಲ್ಲ. ಈತನಿಗಿನ್ನೂ 30 ವರ್ಷ, ಮಗು ಇನ್ನೂ ಬಹಳ ಚಿಕ್ಕದಿದೆ, ತಂದೆ ತಾಯಿ ವಯಸ್ಸಾಗಿದೆ, ನಾಳೆ ಇವ್ರಿಗೂ ಒಂದು ಆಸರೆ ಬೇಕಲ್ವಾ? ಹಾಗಾಗಿ ಮದುವೆ ಆಗಪ್ಪ ಅಂತ ಹೇಳಿ ಈ ವಿಚಾರಕ್ಕೆ ನಾನು ತಿಲಾಂಜಲಿ ಇಟ್ಟೆ. ಪಾಪ ಅವರು ಆಯಿತು ಗುರುಗಳೇ, ನಾನು ಬೇರೆ ಮದುವೆ ಆಗ್ತೀನಿ, ಎಂದಿಗೂ ಕೂಡ ಯಾರೋ ತಮಿಳು ವ್ಯಕ್ತಿಯ ಹಿಂದೆ ಹೋಗಿದ್ದಾಳಲ್ವ ನನ್ನ ಹಳೆ ಅದು ಮಾಜಿ ಹೆಂಡತಿ, ಅವಳನ್ನಂತೂ ನಾನು ಮತ್ತೆ ಕರ್ಕೊಳ್ಳೋದಿಲ್ಲ. ಆದರೆ ಎಲ್ಲಿ ಮಗುವನ್ನು ಕೇಳಿಬಿಡ್ತಾಳೋ ಅನ್ನೋ ಭಯ ಅಂತ. ಪಾಪ ಏನೇನೋ ಗೊಂದಲ ಇರ್ತವೆ, ಏನು ಮಾಡಲಿಕ್ಕಾಗಲ್ಲ. ಇರಲಿ, ನಾನು ಯಾಕಿದನ್ನು ಹೇಳಿದೆ ಅಂದರೆ, ಒಬ್ಬ ಗುರುವಿಗೆ ಶರಣಾಗುವುದು ಬಹಳ ಮುಖ್ಯ. ಎಷ್ಟು ಸತ್ಯವೋ ಆ ಗುರು ಯೋಗ್ಯನಾಗಿರಬೇಕು. ಆ ಗುರುವಿನ ಯೋಗ್ಯತೆ ಹೆಂಗೆ ಪರೀಕ್ಷೆ ಮಾಡೋದು ನೋಡಿ. ನಾವು ಗುರುವನ್ನು ಸ್ವಯಂ ಪರೀಕ್ಷೆಗಿಡ್ಲಿಕ್ಕೆ ಆಗುವುದಿಲ್ಲ. ಅಥವಾ ನೀವು ಗುರುವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದಾಗ ನೀವು ಜ್ಞಾನವನ್ನು ಪಡ್ಕೊಳ್ಳೋಕೆ ಅಂತ ಗುರುವಿನ ಬಳಿ ಬಂದು ಗುರುವನ್ನು ಪರೀಕ್ಷೆ ಮಾಡಲಿಕ್ಕೆ ನಿಲ್ಲೋದು ಧರ್ಮ ಅಲ್ಲ. ಬಟ್ ಗುರು ಸ್ವಯಂ ಭ್ರಷ್ಟನಿದ್ದಾನೆ ಅಂದಾಗ ಹೇಗೋ ಭಗವಂತ ನಿಮಗೆ ಅದನ್ನು ತಿಳಿಸ್ತಾನೆ, ಕಣ್ಮುಂದೆ ನಡೆಯೋ ಥರ ಏನೋ ಮಾಡ್ತಾನೆ. ಆಮೇಲೆ ನೀವೇ ಸ್ವಯಂ ಅರಿವಿಗೆ ತಂದುಕೊಂಡು ಅಲ್ಲಿಂದ ದೂರ ಹೋಗಬೇಕು, ಅಥವಾ ಆ ಗುರುವನ್ನು ತ್ಯಜಿಸಬೇಕು ಅಲ್ವಾ? ನನ್ನ ಪ್ರಕಾರ ಬೇರೆ ಯಾವ ಗುರುಗಳಿಗೆ ಶರಣಾಗ್ತಿರೋ ಇಲ್ವೋ, ನಿಮ್ಮ ಅರಿವನ್ನು ಹೆಚ್ಚಿಸ್ಕೊಳ್ಳಿ. ಯಾವ ಗುರು ಸದಾಕಾಲ ಬಂದು ನಿನ್ನನ್ನು ಮೇಲೆತ್ತೋದಿಲ್ಲ. ಅಂಥ ಗುರುಗಳಿದ್ದಾರೆ, ಏನು ತೊಂದರೆ ಇಲ್ಲ, ಅವರನ್ನು ನೀವು ಗುರುವಾಗಿ ಸ್ವೀಕರಿಸಿ. ಬಟ್ ನಿನ್ನ ಅರಿವಿನ ಮಟ್ಟವನ್ನು ಹೆಚ್ಚಿಸಿಕೋ. ಅದಕ್ಕೊಂದು ಸಾಧನೆ ಬೇಕು, ಅದಕ್ಕೊಂದು ಅಭ್ಯಾಸ ಬೇಕು, ಅದಕ್ಕೊಂದು ಕಟ್ಟಿನಿಟ್ಟಿನ ಜೀವನ ಕ್ರಮ ಬೇಕು ಅಲ್ವಾ? ಹಾಗೆ ಒಂದು ಅರಿವನ್ನು ಹೆಚ್ಚಿಸಿಕೊಂಡು ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ, ದೇವರ ಮೇಲೆ ನಂಬಿಕೆ, ಮತ್ತು ಕಾಯಕ ಶ್ರದ್ಧೆ, ಮತ್ತು ಗುರು ಹಿರಿಯರಲ್ಲಿ ವಿನಯತೆ, ಮತ್ತು ನಮಗಿಂತ ಚಿಕ್ಕವರಲ್ಲಿ ಬಹಳ ಕರುಣಾಭಾವ, ನಮಗಿಂತ ಚಿಕ್ಕವರನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ಕಾಣಬೇಕು. ದೊಡ್ಡವರೆದುರು ವಿನಯದಿಂದ ಗೌರವ ಭಕ್ತಿ ಭಾವನೆಯಿಂದ ಇರಬೇಕು. ನಮಗೆ ಬಂದ ಕಾಯಕವನ್ನು, ಅದು ಚಿಕ್ಕದು ಕೆಟ್ಟದು ಅಂದೇ ನಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಮಾಡಬೇಕು. ದೇಹ ಸೌಂದರ್ಯ ಅಥವಾ ದೇಹದ ಆರೋಗ್ಯ ಕಾಪಾಡಿಕೊಳ್ಳಬೇಕು, ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಬೇಕು, ಒಳ್ಳೆ ಊಟವನ್ನು ಮಾಡಬೇಕು, ಒಳ್ಳೆ ಜೀವನ ಕ್ರಮ, ಒಂದು ಡಿಸಿಪ್ಲಿನ್ಡ್ ಲೈಫ್ ಇರಬೇಕು. ಜೊತೆಗೆ ಒಂದು ದಿವಸಕ್ಕೆ ಒಂದು ಪುಸ್ತಕದ ಒಂದು ಪುಟವನ್ನಾದರೂ ಓದಿ ಮಲ್ಕೊಳ್ಬೇಕು ಅಲ್ವಾ? ಜೀವನದಲ್ಲಿ ನೀವು ಏನೇ ಕೆಲಸ ಮಾಡ್ತೀರಿ, ನೀವು ಆಟೋ ಡ್ರೈವರ್ ಆಗಿರಿ, ನೀವೊಬ್ಬರು ಗೃಹಿಣಿ ಆಗಿರಿ, ನೀವು ಡಾಕ್ಟರ್ ಆಗಿರಿ, ಇನ್ನೇನೋ ಏನಾದರೂ ಆಗಿರಿ, ಆದರೆ ಜೀವನದಲ್ಲಿ ಒಂದು ರಾತ್ರಿ ಹೊತ್ತು ಒಂದು ಪುಸ್ತಕ ಇಟ್ಕೊಳ್ಳಿ, ಮನೆಯಲ್ಲಿ ಒಂದು ಪುಸ್ತಕ ಇಟ್ಕೊಳ್ಳಿ, ಮಲಗೋಕ್ಕಿಂತ ಮುಂಚೆ ಒಂದು ಪೇಜ್ ಪುಸ್ತಕ ಓದಿ. ಅದರಲ್ಲೂ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಸಾಧ್ಯವಾದರೆ ಪುಸ್ತಕ ಓದಿ, ಇಲ್ಲ ಸಾಧ್ಯವಾದರೆ ಒಬ್ಬ ಶ್ರೇಷ್ಠ ಗುರುವಿನ ಪ್ರವಚನವನ್ನು ಕೇಳಿ ಮಲಗಿ, ಒಳ್ಳೆಯದಾಗುತ್ತೆ ಅಲ್ವಾ? ಶುಭವಾಗಲಿ.